ಎಸ್, ಪಂಚ ತುಳಸಿ ಮೂರ್ತಿ ಚಿಕ್ಕದಿದ್ರು ಕೂಡ ಕೀರ್ತಿ ದೊಡ್ಡದೇ ಇರ್ತೀವಲ್ಲ ಅಂತ ಒಂದು ಪ್ರಾಡಕ್ಟ್. ಸೊ ತುಳಸಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಪೂಜಾ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಕೆಲವರು ಬಂದು ದೇವಸ್ಥಾನದಲ್ಲಿ ಇಲ್ಲಿ ಹೋದ್ರು ಕೂಡ ನಮ್ಗೆ ಮೊದಲು ಕೊಡೋದೇ ತುಳಸಿ ತೀರ್ಥ ಅಲ್ವಾ. ಸೊ ಅಂತ ಒಂದು ತೀರ್ಥದಲ್ಲಿ ಅಷ್ಟು ಒಂದು ನಮ್ಗೆ ಒಳ್ಳೆ ಒಂದು ಖುಷಿ ಕೊಡುತ್ತೆ ಅದು ಕುಡಿವಾಗ. ದೇವ್ರ ಪ್ರಸಾದ ಅಂತೇಳಿ ನಾವು ಕುಡಿತೀವಿ. ಸೊ ಈ ಪಂಚ ತುಳಸಿ ಅಂದ್ರೆ ಪಂಚ ಅಂದ್ರೆ ಐದು ತುಳಸಿ, ಶ್ರೀ ತುಳಸಿ, ಕೃಷ್ಣ ತುಳಸಿ, ಶ್ಯಾಮ ತುಳಸಿ, ವನ ತುಳಸಿ, ಈ ತರ ನಮ್ಗೆ ತುಳಸಿಗಳನ್ನ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ಇದ್ರ ಡ್ರಾಪ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಹಲವಾರು ನಮ್ಗೆ ಬೆನಿಫಿಟ್ಸ್ ಕೊಡುತ್ತೆ. ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಲಿ ಅಲ್ವಾ, ಅದಕ್ಕೆ ಕೂಡ ನಾವು ಇದನ್ನ ಎವ್ರಿ ಡೇ ನಾವು ವಾಟರ್ ಕನ್ಸ್ಯೂಮ್ ಏನ್ ನಾವು ವಾಟರ್ ತಗೊಳ್ತೀವಲ್ಲ ಅದ್ರ ಫ್ರಮ್ ಫ್ಯೂ ಡ್ರಾಪ್ಸ್ ಅದನ್ನ ಹಾಕೊಂಡು ನಾವು ಬಳಸಬಹುದು ಅಂತ ಒಂದು ಗುಡ್ ರಿಸಲ್ಟ್ಸ್ ಇರುತ್ತೆ. ನಾವೆಲ್ಲ ಕೊರೋನಾ ಟೈಮ್ ಅಲ್ಲಿ ಇದ್ರಲ್ಲಿ ಮಾಸ್ಕ್ ಗೆ ಹಾಕೋದು, ಬಿಕಾಸ್ ನಮ್ಗೆ ಆಕ್ಸಿಜನ್ ಕೂಡ ನಾವು ಅದನ್ನ ಇನ್ಹೇಲ್ ಮಾಡ್ತಾ ಇದ್ರೆ ಆಕ್ಸಿಜನ್ ಬ್ರೀದಿಂಗ್ ಲೆವೆಲ್ ಕೂಡ ನಮ್ಗೆ ಒಳ್ಳೆಯದಾಗಿ ನಮ್ಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಅಂತ ಒಂದು ಮಿರಾಕಲ್ ರಿಸಲ್ಟ್ಸ್ ಈ ಪಂಚ ತುಳಸಿಲಿ ಇದೆ. ಮತ್ತೆ ಕೆಲವರೆಲ್ಲ ಈಗ ನಮ್ಮ ಲೀಡರ್ಸ್ ಗಳು ಹೇಳ್ತಾರೆ, ನಾವು ಮನೆ ಓಡಿಸ್ಲಿಕ್ಕೆ ಕೂಡ ಅದು ಒಂದು 1 or 2 ಡ್ರಾಪ್ಸ್ ಹಾಕಿ ನಾವು ಮಾಡಿದ್ರೆ ಗುಡ್ ವೈಬ್ರೇಷನ್ಸ್ ನಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಈ ತರ ಹಲವಾರು ರಿಸಲ್ಟ್ಸ್ ನಮ್ಮ ಡಿಫೆನ್ಸ್ ನಮ್ಗೆ ಗೊತ್ತಿರುತ್ತಲ್ಲ, ಈ ತರ ರಿಸಲ್ಟ್ಸ್ ಗಳು ತುಂಬಾ ಬರುತ್ತೆ. ಅಂಡ್ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಕುಡಿಸ್ಲಿಕ್ಕೆ ಆಗಲ್ಲ, ಬಟ್ ಇದು ನಾವು ಕೊಟ್ಟು ಪರ್ಸನಲಿ ರಿಸಲ್ಟ್ ಬಂದಿರೋದು ಹೇಳ್ತಾ ಇದ್ದೀನಿ. ಅವ್ರಿಗೆ ಮಗುಗೆ ತುಂಬಾ ಕೋಲ್ಡ್ ಕಾಫ್ ಇದೆ, ಪುಟಾಣಿ ಮಗು, ಅವ್ರಿಗೆ 1 year ಕೂಡ ಇಲ್ಲ, ಅಂತ ಮಗುಗೆ ಜಾಸ್ತಿ ಕೋಲ್ಡ್ ಕಾಫ್ ಇದೆ ಅಂತ ಹೇಳಿದ್ರೆ ಈ ಪಂಚ ತುಳಸಿನ ನಮ್ಮ ಕೈಗೆ ರಬ್ ಮಾಡ್ಕೊಂಡು ಪಾಪು ಬ್ಯಾಕ್ ಬೋನಿಗೆ ಅಂದ್ರೆ ಫ್ರಂಟ್ ಅಲ್ಲಿ ಎಲ್ಲ ಬ್ಯಾಕ್ ಬೋನ್ಗೆ ಸ್ಪೈನಲ್ ಇದಕ್ಕೆ ಮತ್ತೆ ಕಾಲ್ ಪಾದಕ್ಕೆ ಕೈ ಪಾದಕ್ಕೆಲ್ಲ ನಾವು ಈ ತರ ಅವ್ರಿಗೆ ರಬ್ ಮಾಡಿ ಸ್ವಲ್ಪ ಉಜ್ಜಿ ಅವ್ರಿಗೆ ಮೂಗತ್ರ ಇನ್ಹೇಲ್ ಮಾಡಿದ್ರೆ ಮಗುಗೆ ಕೂಡ ಅಷ್ಟು ಕೋಲ್ಡ್ ಕಾಫ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಹುದು. ಅಂತ ಒಂದು ಮಿರಾಕಲ್ ಈ ಪಂಚ ತುಳಸಿಲಿ ಇದೆ ಅಂತ ಹೇಳ್ಬಹುದು.